ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ತಮಿಳುನಾಡು ಎಲೆಕ್ಷನ್ ಈ ಬಾರಿ ಇಡೀ ದೇಶದ ಚಿತ್ತವನ್ನು ತಮಿಳುನಾಡು ಕಡೆ ನೆಡುವಂತೆ ಮಾಡಿಬಿಟ್ಟಿದೆ. ಯಾಕೆಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಬಾರಿ ವಿಜಯ್ ಅನ್ನೋ ಒಂದು ಸುನಾಮಿ ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು. ಆದರೆ ಗ್ರೌಂಡ್ ಲೆವೆಲ್ನಲ್ಲಿ ನೀವೇನಾದರೂ ರಿಪೋರ್ಟ್ ತೆಗೆದುಕೊಳ್ಳಿಕ್ಕೆ ಹೋದರೆ ಅಥವಾ ಜನರ ಬಳಿ ಅಭಿಪ್ರಾಯವನ್ನು ಕೇಳಲಿಕ್ಕೆ ಹೋದರೆ ಅವರು ಬೇರೆಯದೇ ಉತ್ತರವನ್ನು ಕೊಡ್ತಾರೆ. ಅನೇಕ ಸಮೀಕ್ಷೆಗಳ ಜೊತೆಗೆ ನಾನು ಇವತ್ತು ಬಂದಿರೋದು. ಜೊತೆಗೆ ತಮಿಳುನಾಡಿನಲ್ಲಿ ಹೋಗಿ ನೀವು ಇದೇ ಜನರ ರಿಯಾಕ್ಷನನ್ನು ತೆಗೆದುಕೊಂಡ್ರೆ ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ DMKಗೆ ಮನಸೋಲ್ತಾರೆ. ಮತ್ತು BJP ಜೊತೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ AIADMK ಕಥೆ ಏನು, ಈ ಬಾರಿ ಇವೆಲ್ಲವನ್ನು ಕೂಡ ಸುಳ್ಳು ಮಾಡಿ ಫ್ರೀ ಬೀಸ್ ಸ್ಕೀಮ್ಗಳೊಂದಿಗೆ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥ NDA ಜೊತೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ AIADMK ಈ ಸರಿ ಅಧಿಕಾರಕ್ಕೆ ಬರುತ್ತಾ? ಹಾಗಾದರೆ ಏನಾಗುತ್ತೆ ಈ ಬಾರಿ ತಮಿಳುನಾಡು ಚುನಾವಣೆಯಲ್ಲಿ ಅಂತ ನಿಮಗೆ ಗೊತ್ತಿರೋ ಹಾಗೆ ಸ್ಟಾಲಿನ್ ಅವರಿದ್ದಾರೆ, ವಿಜಯ್ ಅವರು ಎಂಟ್ರಿ ಕೊಟ್ಟಿದ್ದಾರೆ, ಎಡಪ್ಪಾಡಿ ಪಳನಿಸ್ವಾಮಿ ಅವರಿದ್ದಾರೆ. 3 ತ್ರಿಕೋನ ಸ್ಪರ್ಧೆ ಈ ಬಾರಿ ತಮಿಳುನಾಡಿನಲ್ಲಿ ಏರ್ಪಡ್ತಾ ಇರೋದು. ನಿಮಗೆ ತಮಿಳುನಾಡು ರಾಜಕೀಯ ಇತಿಹಾಸವನ್ನು ಏನಾದರೂ ಸೂಕ್ಷ್ಮವಾಗಿ ಗಮನಿಸಿದಾಗ ಸಿನಿಮಾ ನಟರುಗಳೇ ರಾಜಕೀಯದಲ್ಲಿ ಒಂದು ಹೊಸ ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಕರುಣಾನಿಧಿ ಅವರು ಸಿನಿಮಾ ರೈಟರ್ ಆಗಿದ್ದಂಥವ್ರು, ಜಯಲಲಿತಾ ಅವರು ಸಿನಿಮಾ ನಟಿಯಾಗಿದ್ದಂಥವ್ರು, MGR ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಅದಾದ ನಂತರ ಕಮಲ್ ಹಾಸನ್ ಕೂಡ ಒಂದು ರೀತಿಯಾದಂಥ ಪ್ರಭಾವವನ್ನು ಇದೇ ತಮಿಳುನಾಡಿನಲ್ಲೂ ಕೂಡ ಬೀರಿದ್ದಾರೆ. ರಜನಿಕಾಂತ್ರವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀನಿ ಅಂದರು, ಆದರೂ ಕೂಡ ಅವರೆಲ್ಲೋ ಒಂದು ಕಡೆ ಹಿಂದೆ ಸರಿದುಕೊಂಡ್ರು. ವಿಜಯಕಾಂತ್ ಅವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ತೆರೆ ಮರೆಯಲ್ಲಿ ಹಾಗೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಕುತೂಹಲ ಅಂತೂ ಖಂಡಿತವಾಗಿಯೂ ಇದೆ ಏನಾಗುತ್ತೆ ಅಂತ. ಬಟ್ ರಾಜಕೀಯ ಇದೆಯಲ್ಲ, ಅದನ್ನು ನಾವು ಸಿನಿಮಾ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ದೊಡ್ಡ ಮಟ್ಟದ ರೆವಲ್ಯೂಷನ್ ಯಾರೇ ಆಗಿರಲಿ, ನಿಮಗೆ ಪ್ರಜಾರಾಜ್ಯವನ್ನು ಹುಟ್ಟಾಕಿದಂಥ ಚಿರಂಜೀವಿ ಆಗಿರ್ಬೋದು, ಇದೇ ಕಮಲ್ ಹಾಸನ್ ಆಗಿರ್ಬೋದು, ಸಿನಿಮಾ ನಟರುಗಳು ಏನಾದರೂ ರಾಜಕೀಯಕ್ಕೆ ಎಂಟ್ರಿಕೊಂಡ್ರೆ ಒಂದು ಅಭೂತಪೂರ್ವವಾದಂಥ ವೆಲ್ಕಮ್ ಅಂತೂ ಖಂಡಿತವಾಗಿ ಸಿಗುತ್ತೆ. ಅದೇ ರೀತಿಯಾದಂಥ ಗ್ರ್ಯಾಂಡ್ ವೆಲ್ಕಮ್ ನಟ ವಿಜಯ್ ಅವ್ರಿಗೂ ಸಿಕ್ಕಿರೋದು. TVK ತಮಿಳಿಗ ವೆಟ್ರಿ ಕಳಗಂ ಅನ್ನೋ ಪಕ್ಷದ ಮುಖಾಂತರವಾಗಿ ಒಂದಿಷ್ಟು ಭರವಸೆಗಳನ್ನು ಇಟ್ಕೊಂಡು ತಮಿಳುನಾಡು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ವಿಜಯ್ ಅವರು. ಹಾಗಾದರೆ ಗೆಲುವು ಅಷ್ಟು ಸುಲಭ ಸಾಧ್ಯನಾ? ಒಂದು ಕಡೆ ನೀವು ಅವ್ರ ಗ್ರ್ಯಾಂಡ್ ಎಂಟ್ರಿ ಅಥವಾ ರ್ಯಾಲಿಗಳು, ಸಮಾರಂಭಗಳು, ಫಂಕ್ಷನ್ಸ್ಗಳು, ಆ ಫ್ಯಾನ್ಸ್ ಫಾಲೋವರ್ಸ್ಗಳು ಎಲ್ಲವನ್ನು ನೋಡಿದಾಗ ಖಂಡಿತವಾಗಿಯೂ ಬೇರೆ ಪಕ್ಷಗಳು, ಪ್ರತಿಪಕ್ಷಗಳು ಅಥವಾ ಪೈಪೋಟಿ ನಡೆಸ್ತಾ ಇರ್ತಕ್ಕಂಥ ಪಕ್ಷಗಳು AIADMK ಆಗಿರ್ಬೋದು, TVK ಬಿಟ್ಟು ಹೊರತುಪಡಿಸಿ DMK ಆಗಿರ್ಬೋದು, ಕ್ಲೀನ್ ಸ್ವೀಪ್ ಆಗಿಬಿಡುತ್ತೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇರ್ತಾರೆ ಕೆಲವೊಬ್ಬರು. ಆದರೆ ಅದು ಅಷ್ಟು ಸುಲಭ ಅಲ್ಲ. ಸರ್ವೆಗಳು ಹೇಳೋ ಪ್ರಕಾರ ಕೇವಲ 10ರಿಂದ 12 ಸೀಟನ್ನು ಪಡೆದುಕೊಂಡ್ರೆ ಅದು ಆಶ್ಚರ್ಯ ಅಂತ, ಪರಮಾಶ್ಚರ್ಯದ ರೀತಿ ಕೆಲವೊಬ್ಬರು ನೋಡ್ತಾರೆ. ಇನ್ನೊಂದು ಕಡೆ 2 ಪಕ್ಷಗಳು ಧೂಳಿಪಟ ಆಗೋಗುತ್ತೆ ಅನ್ನೋ ರೀತಿಯಾಗಿ ಅವರ ಅಭಿಮಾನಿಗಳು ಮಾತನಾಡ್ತಾರೆ. ನಿಮಗೆ ತಮಿಳುನಾಡು ಗ್ರೌಂಡ್ ಲೆವೆಲಲ್ಲಿ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ಅವರೆಲ್ಲರೂ ಕೂಡ 16-17ನೇ ವಯಸ್ಸಿನ ವೋಟಿಂಗ್ ಪವರ್ ಇಲ್ಲದೆ ಇರತಕ್ಕಂಥ ಹುಡುಗರು, ಅವರೆಲ್ಲರೂ ಕೂಡ ಆ ಬಿಸಿ ರಕ್ತ ಇದೆ, ಮಾತನಾಡ್ತಾರೆ. ವಿಜಯ್ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತಾರೆ. ತುಂಬ ಮೆಚ್ಯೂರ್ಡ್, ನಿಮ್ಗೆ ರಾಜಕೀಯವನ್ನು ಅರ್ಥ ಮಾಡ್ಕೊಂಡಿರೋರು, ಅವರೆಲ್ಲರೂ ಕೂಡ ಸಿನಿಮಾ ಸ್ಟಾರೇ ಬೇರೆ, ರಾಜಕೀಯನೇ ಬೇರೆ ಅನ್ನೋ ರೀತಿಯಾಗಿ ಮಾತನಾಡ್ತಾರೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ನಾನು ಅದನ್ನೇ ಹೇಳ್ತಾ ಇದ್ದೆ, 2018ರಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡಿದಂಥ ಇದೇ ಕಮಲ್ ಹಾಸನ್ ಇವರು ಇರ್ಬೋದು, ಮಕ್ಕಳ ನಿಧಿ ಮಯ್ಯಂ ಅನ್ನೋ ಒಂದು ಪಕ್ಷವನ್ನು ಕಟ್ಕೊಂಡ್ರು. ಅದಾದಮೇಲೆ MNM ಜೊತೆ ಕೈ ಜೋಡಿಸ್ಕೊಂಡ್ರು. ಅದಾದಮೇಲೆ DMKಗೆ ಸಪೋರ್ಟ್ ಮಾಡಿದ್ರು. DMK ಸಪೋರ್ಟ್ ಮಾಡಿದ್ರಿಂದ ಈಗ ರಾಜ್ಯಸಭೆಯಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳುವಂಥ ಒಂದು ಅದೃಷ್ಟ ಅವ್ರಿಗೆ ಒಲ್ದು ಬಿಟ್ಟಿದೆ. ಆದರೆ ಇದೇ ತಮಿಳುನಾಡಿನ ನಟ ವಿಜಯ್ ಅವರಿಗೆ ರಾಜಕೀಯ ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಇದೆ. ಜನರು ಅಷ್ಟು ಸುಲಭವಾಗಿ ಓಟನ್ನಂತರೂ ಕೊಡೋದಿಲ್ಲ. ನಿಮಗೆ ಒಂದಿಷ್ಟು ಮಾಹಿತಿಗಳನ್ನು ನಾನು ಹೇಳಲೇಬೇಕು, ಒಂದಿಷ್ಟು ಫ್ರೀ ಬೀಸ್ಗಳನ್ನು ಹೇಳಲೇಬೇಕು. ಸುಪ್ರೀಂ ಕೋರ್ಟ್ ಈಗಾಗಲೇ ಫ್ರೀ ಬೀಸ್ಗಳನ್ನು ಎನ್ಕರೇಜ್ ಮಾಡಬೇಡಿ ದಯವಿಟ್ಟು, ಇದರಿಂದ ರಾಜ್ಯದ ಅಭಿವೃದ್ಧಿ ಆಗೋದಿಲ್ಲ. ಫ್ರೀ ಸ್ಕೀಮ್ಗಳನ್ನು ಕೊಡೋದ್ರ ಮುಖಾಂತರವಾಗಿ ನೀವು ಜನರಿಗೆ ಮರಳು ಮಾಡಬೇಡಿ, ಮೋಸ ಮಾಡಬೇಡಿ ಅನ್ನೋ ರೀತಿಯಾಗಿ ಹೇಳಿದ್ರು ಕೂಡ ಇದೇ ಫ್ರೀ ಬೀಸ್ ಸ್ಕೀಮ್ಗಳನ್ನು ಹುಟ್ಟಾಕದಂಥ ತಮಿಳುನಾಡು ರಾಜಕೀಯ ಫ್ರೀ 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 ಪ್ರತಿಯೊಬ್ಬ ರಾಜಕಾರಣಿ ಕೂಡ DMK MK ಸ್ಟಾಲಿನಿಂದ ಹಿಡಿದು ಪಳನಿಸ್ವಾಮಿಯಿಂದ ಹಿಡಿದು ಯಾರು ವಿರೋಧ ಮಾಡ್ತಾ ಇದ್ದಾರೋ ಕರ್ನಾಟಕದಲ್ಲಿ BJP ಮತ್ತು ಹೈಕಮಾಂಡ್ ಸೇರಿದಂತೆ ಇದೇ ತಮಿಳುನಾಡಿನಲ್ಲಿ ಫ್ರೀಮಯ ಆಗಿಬಿಟ್ಟಿದೆ. ನಾನು ಹೇಳ್ತಾ ಇದ್ದೆ, ಅದೇ ಡೈರೆಕ್ಟ್ ಟ್ಯಾಕ್ಸನ್ನು ಕಟ್ಟೋರು ಬಿಟ್ಟು ಏನಾದರೂ ಟ್ಯಾಕ್ಸ್ ಇಲ್ಲದೆ, ಟ್ಯಾಕ್ಸನ್ನು ಕಟ್ಟದೆ ಅಲ್ಲಿ ಜೀವನ ನಡೆಸ್ತಾ ಇದ್ದರೆ ಅವರಿಗಂತೂ ಆರಾಮದಾಯಕವಾದಂಥ ಬದುಕು ನೀವು ತಮಿಳುನಾಡಿನಲ್ಲಿ ಕಂಡುಕೊಳ್ಳಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು,
ಒಟ್ಟಾರೆಯಾಗಿ ಎಲ್ಲ ಪಕ್ಷಗಳು ಫ್ರೀ ಸ್ಕೀಮ್ಗಳ ಜೊತೆಗೆ ಮೊರೆ ಹೋಗಿದ್ದಾವೆ. ಆದರೆ ಜನ ಮಾತ್ರ ಯಾರು ಕೈ ಹಿಡಿತಾನೆ ಅನ್ನೋದು ಬಹಳಷ್ಟು ಕುತೂಹಲವನ್ನು ಮೂಡಿಸಿದೆ ಇದೇ ತಮಿಳುನಾಡಿನಲ್ಲಿ. ಈ ಬಾರಿ ನಾನು ಹೇಳಿದಾಗೆ ತ್ರಿಕೋನ ಸ್ಪರ್ಧೆ ಅಂತೂ ಖಂಡಿತವಾಗಿಯೂ ಏರ್ಪಡ್ತಾ ಇದೆ. ಒಂದಿಷ್ಟು ಸಮೀಕ್ಷೆಗಳ ಪ್ರಕಾರ ಏನಾಗುತ್ತೆ ಅನ್ನೋ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೆ ನೋಡಿ, ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ 2026 ವೋಟ್ ಶೇರ್ ಆ್ಯಂಡ್ ಸೀಟ್ ಪ್ರೊಜೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. DMK 47.7%. ನಿಮಗೆ ಗೊತ್ತಿರೋ ಹಾಗೆ DMK ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಕಾಂಗ್ರೆಸ್ಗೂ ಕೂಡ ಒಂದು 28 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದೆ. ನಮಗೆ AIADMK NDA ಜೊತೆ ಮೈತ್ರಿ ಮಾಡಿಕೊಂಡಿದೆ. ಅದೇ BJPಗೆ 27 ಸೀಟ್ಗಳನ್ನು ಬಿಟ್ಟುಕೊಟ್ಟಿದೆ. ಆದರೆ ಅಣ್ಣಾಮಲೈ ನೇತೃತ್ವದಲ್ಲಿ ಇದೇ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಅಭೂತಪೂರ್ವವನ್ನು BJP ಕಾಣುತ್ತೆ. ಒಂದು ಕಮಲ ಅಳಿಸ್ಲಿಕ್ಕೆ ಅಣ್ಣಾಮಲೈಯವರು ಕಾರಣರಾಗ್ತಾರೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡಿದ್ವಿ. ಆದರೆ ಅದು ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅಣ್ಣಾಮಲೈಯವರನ್ನೇ ಸೈಡ್ಲೈನ್ ಮಾಡಲಾಯಿತು. ಇದೇ BJPಗೆ 27 ಸೀಟ್ಗಳನ್ನು ಕೊಡಲಾಯಿತು. ಆ ಸೀಟ್ನಲ್ಲಿ ಅಣ್ಣಾಮಲೈಯವರಿಗೂ ಕೂಡ ಟಿಕೆಟ್ ಸಿಗದೇ ಇರತಕ್ಕಂಥದ್ದು ಅದೊಂದು ದುರಾದೃಷ್ಟ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಅಣ್ಣಾಮಲೈಯವರು ರಾಜಕೀಯದಿಂದ, ತಮಿಳುನಾಡು ರಾಜಕೀಯದಿಂದ ದೂರ ಸರಿತಾ ಇರೋದನ್ನು ಗಮನಿಸ್ತಾ ಇದ್ವಿ. ನಾನು ಹೇಳಿದೆ DMK ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದೆ ಅಂತ. 42% ಅಂದರೆ ಅಂದಾಜು ನಾನು ಹೇಳ್ತಾ ಇರೋದು. ಒಂದೊಂದು ಸಮೀಕ್ಷೆಗಳು ಒಂದೊಂದು ರೀತಿಯಾದಂತಹ ಸಮೀಕ್ಷೆಗಳನ್ನು ಹೊರಬಿಟ್ಟಿದ್ದಾವೆ. ಅದರಲ್ಲಿ ಈ ಥರದ್ದು ಒಂದು ಅಂದಾಜನ್ನು ನಾನು ಹೇಳ್ತಾ ಇರೋದು. DMK 42% ಬರುತ್ತೆ ಅಂತ. 42.7% ಅಂದರೆ 172ರಿಂದ 178 ಸೀಟ್ಗಳು DMK ಮೈತ್ರಿಕೂಟಕ್ಕೆ ಬರುತ್ತೆ ಅಂತ. ಒಟ್ಟಾರೆಯಾಗಿ 234 ಕ್ಷೇತ್ರಗಳಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೀತಾ ಇದೆ ತಮಿಳುನಾಡಿನಲ್ಲಿ. ಅಂದರೆ ಒಂದೇ ದಿನ, ಅದು ಕೂಡ ಏಪ್ರಿಲ್ 23ನೇ ತಾರೀಕು. ಸ್ನೇಹಿತರೆ, ಅದಾದಮೇಲೆ ADMK 30% ಅಂದರೆ 30.3% ಅಂದರೆ 46ರಿಂದ 52 ಅಂದಾಜು ಸೀಟು ಬರಬಹುದು ಅಂತ. TVK 19.2% ಅಂದರೆ 6ರಿಂದ 12 ಸೀಟು. ಇನ್ನೂ ಕೆಲವೊಬ್ಬರು 2 ಸೀಟ್ ಬರೋದು ಕೂಡ ಅಚ್ಚರಿ ಇದೆ ಅಂತ ಹೇಳ್ತಾರೆ. ನಿಮಗೆಲ್ಲ ಕೂಡ ಗೊತ್ತಿರೋ ಹಾಗೆ ವಿಜಯ್ ಅವರು ಪೆರಂಬೂರು ಮತ್ತು ತಿರುಚಿ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು NTK 5.1% ಬರ್ಬೋದು, ಅಂದರೆ 2 ಅಂದಾಜು ಅಂತ. ಅದರ್ಸ್ 2.7% ಇದೆ. ಇದರ ಜೊತೆಗೆ ನಿಮಗೆ ಶೈನಿಂಗ್ ಇಂಡಿಯಾ ಸರ್ವೆ ತಮಿಳುನಾಡು ಒಪಿನಿಯನ್ ಪೋಲ್ 2026 ಅವರು ಹೇಳೋ ರೀತಿಯಾಗಿ AIADMK BJP ಮೈತ್ರಿ 37% ಆಗ್ಬೋದು ಅಂತ. ಇನ್ನು DMK ಕಾಂಗ್ರೆಸ್ ಮೈತ್ರಿಕೂಟ 36.1% ಅಂದರೆ 3 ಹೆಚ್ಚು ಕಮ್ಮಿ ಆಗ್ಬೋದು, ಪ್ಲಸ್ ಆರ್ ಮೈನಸ್ ಆಗ್ಬೋದು. ಇನ್ನು TVK 16%, ಇನ್ನು ಅದರ್ಸ್ 0.32%, ಇನ್ನು ಅನ್ಡಿಸೈಡೆಡ್ ಆ್ಯಂಡ್ ಸೈಲೆಂಟ್ ಎಲ್ಲವೂ ಸೇರಿ ಒಟ್ಟು 6.9% ಅಂತ ಆಗಿದೆ. ಇದು ಒಂದು ರೀತಿಯಾದಂಥ ಸರ್ವೆ. ಇನ್ನೊಂದು ರೀತಿ ಸರ್ವೆ ಇದೆ ನೋಡಿ, TVK ಬಗ್ಗೆ ಬಹಳಷ್ಟು ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಸಿಗ್ತಾ ಇರೋದು, ಬೆಂಬಲ ಸಿಗ್ತಾ ಇರೋದು ಯೂತ್ಸ್ ಕಡೆಯಿಂದ. ಜೊತೆಗೆ ವುಮೆನ್ ವೋಟರ್ಸ್ಗಳು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ, ನಾನು ಮುಂದೆ ಹೇಳ್ತೀನಿ ಏನೆಲ್ಲ ಫ್ರೀ ಸ್ಕೀಮ್ಗಳು ಕೊಟ್ಟಿದ್ದ ಪ್ರಣಾಳಿಕೆಯಲ್ಲಿ ಏನಿದೆ ಅಂತ, ಮ್ಯಾನಿಫೆಸ್ಟೋ ಏನು ಹೇಳುತ್ತೆ ಅನ್ನೋದನ್ನು ಕೂಡ ಹೇಳ್ಬಿಡ್ತೇನೆ ನಾನು. ಬಟ್ TVKಗೆ ಪೋಲ್ ಮಿತ್ರ 34.5% ಬರುತ್ತೆ ಅನ್ನೋ ರೀತಿಯಾಗಿ ಹೇಳಿದ್ರೆ, ಇನ್ನು ಪ್ರಶಾಂತ್ ಕಿಶೋರ್ ಅವರ ಸರ್ವೆ ಪ್ರಕಾರ 20% ಆಗಬಹುದು ಅಂತ. ಇನ್ನು ಲೋಯಲಾ ಕಾಲೇಜ್ ಅಂದರೆ 18.5% ಇವ್ರು ಮಾಡಿರ್ತಕ್ಕಂಥ ಸಮೀಕ್ಷೆ ಆಧಾರದ ಮೇಲೆ. ಇನ್ನು ಸಿ ವೋಟರ್ ಸಮೀಕ್ಷೆ ಪ್ರಕಾರ 15% ಮತ ಅಂದರೆ ಸೀಟ್ಗಳನ್ನು ಗಿಟ್ಟಿಸ್ಬೋದು ಅನ್ನೋ ರೀತಿಯಾಗಿ. ಒಟ್ಟಾರೆಯಾಗಿ 234 ಕ್ಷೇತ್ರಗಳಲ್ಲಿ 15% ಸಿ ವೋಟರ್, ಲೋಯಲಾ ಕಾಲೇಜ್ ಹೇಳೋ ಪ್ರಕಾರ 18.5, ಪ್ರಶಾಂತ್ ಕಿಶೋರ್ ಅವರು ಹೇಳೋ ಪ್ರಕಾರ 20, ಪೋಲ್ ಮಿತ್ರದವರೇ 34.5% ಹೇಳ್ತಾರೆ. ಅಂದಾಜು ಪೋಲ್ ಮಿತ್ರ ಹೇಳಿದ ಪ್ರಕಾರ ಏನಾದರೂ ಅಷ್ಟು ಸೀಟ್ಗಳನ್ನು ಅವ್ರು ಏನಾದರೂ ಗಿಟ್ಟಿಸ್ಕೊಂಡ್ರೆ ಪಕ್ಕ ಎಲ್ಲೋ ಒಂದು DCM ಸೀಟೋ ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಆಕಾಂಕ್ಷಿ ಆಗೋದರಲ್ಲಿ ನೋ ಡೌಟ್ ವಿಜಯ್ ಅವರು. ಆದರೆ ತಮಿಳುನಾಡು ರಾಜಕೀಯ ಆಗಿಲ್ಲ. ಸ್ನೇಹಿತರೆ, ಇನ್ನೊಂದಿಷ್ಟು ವಿಷಯಗಳನ್ನು ಹೇಳಲೇಬೇಕು ನಾನು. ಯಾಕೆ ಫ್ರೀಬೀಸ್ ಸ್ಕೀಮ್ಗಳು ಯಾವ ರೀತಿಯಾದಂಥ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ ಅಂತ ನಿಮಗೊಂದು ಸ್ವಲ್ಪ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ ನಾನು. ಅಂದರೆ ನೋಡಿ, ಯಾವ್ಯಾವ ಪಕ್ಷ, DMK ಪಕ್ಷ ಏನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ, AIADMK ಏನು ಹೇಳ್ತಾ ಇದೆ, ಎಲ್ಲವನ್ನೂ ಕೂಡ ಸ್ವಲ್ಪ ಬ್ರೀಫಾಗಿ ಹೇಳ್ಬಿಡ್ತೇನೆ, ತುಂಬ ಡೀಟೇಲ್ಡ್ ಅಲ್ಲ. ನಿಮಗೆ BJP ಮತ್ತು AIADMK ಮೈತ್ರಿಕೂಟ ಏನಿದೆಯಲ್ಲ, 297 ಭರವಸೆಗಳನ್ನು ಕೊಡ್ತಾ ಇರೋದು. ಅವರಿಗೆ ಗೆಲುವು ಅನಿವಾರ್ಯ ಆಗಿದೆ. BJP ಕಮಲವನ್ನು ಅಳಿಸಲೇಬೇಕು, ಅದು ಕೂಡ ತಮಿಳುನಾಡಿನಲ್ಲಿ. ಸೊ ಹಾಗಾಗಿ 297 ಭರವಸೆ. ಅದ್ರ ಜೊತೆಗೆ ನಿಮಗೆ ಪಡಿತರ ಅಕ್ಕಿ ಕಾರ್ಡ್ ಅವರಿಗೆ ಉಚಿತ ಫ್ರಿಡ್ಜ್ ಕೂಡ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಯಾರಿಗೆ BPL ಕಾರ್ಡ್ ಇರುತ್ತೋ ಅವ್ರಿಗೆ ರೆಫ್ರಿಜರೇಟರ್ ಪಕ್ಕಾ ಸಿಗುತ್ತೆ, ಜೊತೆಗೆ 1 kg ಬೇಳೆ, 1 ಲೀಟ್ರ್ ಅಡುಗೆ ಎಣ್ಣೆ. ಅಂದರೆ ಅಮ್ಮ
ಜಯಲಲಿತಾ ಅವರು ಏನು ಫ್ರೀ ಸ್ಕೀಮ್ಗಳಿತ್ತಲ್ಲ ಅದನ್ನೇ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಇನ್ನೂ ಸ್ವಲ್ಪ ಮುಂದುವರೆದ ಭಾಗವಾಗಿ ಇವರು ಕೊಡ್ತಾ ಇರೋದು. ನೋಡಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ ಪಳನಿಸ್ವಾಮಿ ಅವರು ಇಷ್ಟೆಲ್ಲ ಸ್ಕೀಮ್ಗಳೊಂದಿಗೆ ಬರ್ತಾ ಇದ್ದಾರೆ. ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಆ್ಯಸ್ ಇಟ್ ಈಸ್, 25,000 ರೂಪಾಯಿ ಸಹಾಯಧನದೊಂದಿಗೆ ಉದ್ಯೋಗಸ್ಥ ಮಹಿಳೆಯರಿಗೆ ಅಮ್ಮ ದ್ವಿಚಕ್ರ ವಾಹನ ಕೊಡ್ತಾ ಇದ್ದಾರೆ. ಶಿಕ್ಷಣಕ್ಕಾಗಿ ಬ್ಯಾಂಕ್ನಲ್ಲಿ ಮಾಡಿದಂಥ ಸಾಲ ಮನ್ನಾ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಹಲವು ಭರವಸೆಗಳೊಂದಿಗೆ ಬರ್ತಾ ಇರೋದು. ಜೊತೆಗೆ ಡಿ ಎಮ್ ಕೆ ಈಗಾಗಲೇ ಇರ್ತಕ್ಕಂಥ ಫ್ರೀ ಸ್ಕೀಮ್ಗಳೊಂದಿಗೆ ಒಂದಿಷ್ಟು ಹೊಸದಾಗಿಯೂ ಕೂಡ ಸೇರ್ಪಡೆ ಮಾಡಿದೆ. ಅದರಲ್ಲಿ ಇಲ್ಲ ತರಸಿ ಅನ್ನೋ ಒಂದು ಯೋಜನೆಯನ್ನು ಘೋಷಣೆ ಮಾಡಿದೆ. ಅಂದರೆ ಮಹಿಳೆಯರು ಏನಾದರೂ ಹೊಸದನ್ನು ಖರೀದಿ ಮಾಡಲಿಕ್ಕೆ ಅಥವಾ ದೂರದರ್ಶನದಂತಹ ಗೃಹೋಪಯೋಗಿ ವಸ್ತುಗಳನ್ನು ಬದಲಾಯಿಸಲಿಕ್ಕೆ 8,000 ರೂಪಾಯಿ ಮೌಲ್ಯದ ಒಂದು ಕೂಪನ್ ಕೊಡ್ತಾರೆ. ಅದನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಸ್ವಸಹಾಯ ಗುಂಪುಗಳ ಸದಸ್ಯರಾಗಿರ್ತಕ್ಕಂಥ ಮಹಿಳೆಯರಿಗೆ ಉದ್ಯಮಶೀಲತೆಯನ್ನು ಬೆಂಬಲಿಸಲಿಕ್ಕೆ ಸಬ್ಸಿಡಿ ಮತ್ತು 5 ಲಕ್ಷದವರೆಗೂ ಬ್ಯಾಂಕ್ ಸಾಲ ಮತ್ತು ಇನ್ನೊಂದಿಷ್ಟು ಮುಖ್ಯಮಂತ್ರಿಗಳ ಉಪಹಾರ ಯೋಜನೆಯನ್ನು 8ನೇ ತರಗತಿವರೆಗೂ ವಿಸ್ತರಣೆ ಮಾಡೋದು. ಜೊತೆಗೆ ಹೆಣ್ಣು ಮಕ್ಕಳಿಗೆ ನೀಡುವ ಮಾಸಿಕ ಉನ್ನತ ಶಿಕ್ಷಣ ಸಹಾಯಧನವನ್ನು 1,000ರಿಂದ 1,500ಕ್ಕೆ ಹೆಚ್ಚಿಸೋದು. ವೃದ್ಧರ ಪಿಂಚಣಿಯನ್ನು ಇಲ್ಲಿವರೆಗೂ 1,200 ಇತ್ತಲ್ವ, ಅದನ್ನು 2,000 ಮಾಡೋದು. ಜೊತೆಗೆ 1,500ರಿಂದ ಅಂಗವಿಕಲರ ಪಿಂಚಣಿಯನ್ನು 2,500 ಮಾಡಲಾಗಿದೆ. ಇವೆಲ್ಲವೂ ಕೂಡ ಪ್ರಣಾಳಿಕೆಯಲ್ಲಿ ಇದೆ ಡಿ ಎಮ್ ಕೆ ಪಕ್ಷದ್ದು. ಜೊತೆಗೆ ಕೃಷಿಗೂ ಕೂಡ ರೈತರ ಪರವಾಗೂ ಕೂಡ ಇದೆ. ಭತ್ತದ ಖರೀದಿಯನ್ನು ಕ್ವಿಂಟಾಲ್ಗೆ 3,500 ರೂಪಾಯಿ ರೂಗಳಿಗೆ ಹೆಚ್ಚಿಸಲಾಗಿದೆ. ಕಬ್ಬು ಖರೀದಿ ಬೆಲೆಯನ್ನು ಪ್ರತಿ ಟನ್ಗೆ 4,500 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉಚಿತ ವಿದ್ಯುತ್ ಯೋಜನೆಯಡಿಯಲ್ಲಿ ಪಕ್ಷವು ರೈತರಿಗೆ ಮೀಟರ್ ಇಲ್ಲದ ಆಧುನಿಕ ಪಂಪ್ಸೆಟ್ಗಳ ಜೊತೆಯಲ್ಲಿ 5 ವರ್ಷಗಳಲ್ಲಿ 10 ಲಕ್ಷ ಹೊಸ ಮನೆಗಳ ನಿರ್ಮಾಣ ಮಾಡುವ ಭರವಸೆಯನ್ನು ಕೂಡ ಕೊಟ್ಟಿದೆ. ನೋಡಿ, ಇದು ಡಿ ಎಮ್ ಕೆ AIADMK ಪಕ್ಷದಾಯಿತು. ಇನ್ನು TVK ವಿಜಯ್ ಅವರ ಪಕ್ಷವೂ ಕೂಡ ಅದು ಬಹಳಷ್ಟು ಭರವಸೆಗಳನ್ನು ಕೂಡ ಕೊಟ್ಟಿದೆ. ಯಾಕೆಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಮಕ್ಕಳಿಗೆ, ಅಂದರೆ 2 ಎಕರೆಗಿಂತ ಕಡಿಮೆ ಭೂಮಿ ಇದ್ದರೆ ಅವರಿಗೆ ಉಚಿತವಾಗಿ ಉನ್ನತ ಶಿಕ್ಷಣವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಹಿಳೆಯರಿಗೆ ಮಾಸಿಕವಾಗಿ ಆರ್ಥಿಕ ನೆರವು, ಉಚಿತ LPG ಸಿಲಿಂಡ್ರು, ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಬಡ ವಧುಗಳಿಗೆ ಚಿನ್ನ ಮತ್ತು ರೇಷ್ಮೆ ಸೀರೆ, ನವಜಾತ ಶಿಶು ಕಲ್ಯಾಣ, ಚಿನ್ನದ ಉಂಗುರ, ಸ್ವಾಗತ ಕಿಟ್ಟು, ಮಹಿಳಾ ಸುರಕ್ಷತಾ ತಂಡಗಳು, ಹೀಗೆ ಒಂದಿಲ್ಲೊಂದು ಫ್ರೀ ಸ್ಕೀಮ್ಗಳೊಂದಿಗೆ 3 ಪಕ್ಷಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾವೆ. ಹಾಗಾಗಿ ಈ ಬಾರಿಯ ಚುನಾವಣೆ ಭಾಳಷ್ಟು ಕುತೂಹಲವಾಗಿದೆ, ರೋಚಕವಾಗಿದೆ. ಯಾವ ಪಕ್ಷಕ್ಕೆ ಜನ ಮಣೆ ಹಾಕ್ತಾರೋ ನಾವು ಕೂಡ ಕಾದು ನೋಡೋಣ. ಆದರೆ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಫ್ರೀ ಸ್ಕೀಮ್ಗಳ ಹಿಂದೆ ಬಿದ್ದು ಜನರದೊಂದು ದೊಡ್ಡ ಪೆಟ್ಟನ್ನಂತರೂ ತಿಂತಾರೆ ಅಂತ ಅನ್ನಿಸ್ತಾ ಇದೆ. ಅದು ಭವಿಷ್ಯದಲ್ಲಿ ಜನರಿಗೆ ಅರಿವಾಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದ.